ಹಾಯ್ ಫ್ರೆಂಡ್ಸ್, ಹಲೋ. ಇವತ್ತು ಮೆಂತ್ಯ ಚಟ್ನಿ ರೆಸಿಪಿ ತೋರಿಸೋಣ ಅಂತೇಳಿ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಹಾಗೆ ಜೋಳದ ರೊಟ್ಟಿ, ರೈಸ್ ಎಲ್ಲದರ ಜೊತೆ ಬೆಸ್ಟ್ ಕಾಂಬಿನೇಷನ್ ಆಗಿರೋ ಮೆಂತ್ಯ ಚಟ್ನಿ ರೆಸಿಪಿ ನೀವು ತೋರಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಾನು ಹೇಗೆಲ್ಲ ಮಾಡ್ತೀನಿ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ, ಪೂರ್ತಿಯಾಗಿ ವಾಚ್ ಮಾಡಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ರೆಸಿಪಿ ಮಾಡಿ ತೋರಿಸೋಣ. ರೆಸಿಪಿ ಅಂದರೆ ಒಂದು ಚಟ್ನಿ ರೆಸಿಪಿ ಮಾಡಿ ತೋರಿಸೋಣ ಅಂತೇಳಿ. ಸೊ ಇದಕ್ಕೆ ನಾವು ನಮ್ಮ ಕಡೆ ಮೆಂತ್ಯ ಚಟ್ನಿ ಅಂತೀವಿ, ಒಂದೊಂದು ಕಡೆ ಒಣಮೆಣ್ಸಿನ್ಕಾಯಿ ಚಟ್ನಿ ಅಂತಾರೆ. ಸೊ ನಾನು ನಮ್ಮ ಕಡೆ ಮೆಂತ್ಯ ಚಟ್ನಿ ಅಂತ ಹೇಳ್ತೀವಿ. ಈ ಮೆಂತ್ಯ ಚಟ್ನಿ ರೆಸಿಪಿನ ತುಂಬ ಯೂಸಸ್ ಇದೆ. ಇದು ಚಟ್ನಿ ತಿಂದರೆ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಾರೆ. ಬಟ್ ಈ ಚಟ್ನಿ ಆ್ಯಕ್ಚುಲಿ ಬಾಣೆತನದಲ್ಲಿ ತುಂಬ ಕೊಡ್ತಾರೆ. ಅಂದರೆ ಬೇರೆ ಚಟ್ನಿ ತಿನ್ನಂಗಿರಲ್ಲಲ್ವ, ಹಸಿಮೆಣ್ಸಿನ್ಕಾಯಿ ಚಟ್ನಿ. ಹಾಗಾಗಿ ಈ ಚಟ್ನಿ ಕೊಡ್ತಾರೆ. ಈ ಚಟ್ನಿ ಜೊತೆ ಆ್ಯಕ್ಚುಲಿ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಚಟ್ನಿ ಹಾಕ್ತಾರೆ, ಮೆಂತ್ಯಕಾಳು ಜಾಸ್ತಿ ಹಾಕಿರ್ತಾರೆ. ಸೊ ಹಾಗಾಗಿ ಈ ಮೆಂತ್ಯ ಚಟ್ನಿ ರೆಸಿಪಿ ಇವತ್ತು ಮಾಡಿ ನಿಮಗೆ ತೋರಿಸೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಬನ್ನಿ, ನಾನು ಯಾವ ರೀತಿ ನಮ್ಮ ಮನೆಯಲ್ಲಿ ಮೆಂತ್ಯ ಚಟ್ನಿ ರೆಸಿಪಿ ಮಾಡ್ತಾರೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಸೊ ಈ ಮೆಂತ್ಯ ಚಟ್ನಿ ಮಾಡೋದಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕು ಅಂತ ಒಂದು ಸತಿ ಹೇಳಿಬಿಡ್ತೀನಿ. ಸೊ ಒಣಗಿದ್ದು ಮೆಣಸಿನ್ಕಾಯಿ, ಇದು ಒಣ ಮೆಣಸಿನ್ಕಾಯಿ. ಖಾರ ನಿಮಗೆ ಯಾವ ರೀತಿ ಖಾರ ಬೇಕೋ ಆ ರೀತಿ ಮೆಣಸಿನ್ಕಾಯಿ ತೊಗೊಳ್ಳಿ. ಇನ್ನು ಮೇಯ್ನಾಗಿ ಮೆಂತ್ಯ ಚಟ್ನಿ ಅಂದರೆ ಮೆಂತ್ಯಕಾಳು ಇರಲೇಬೇಕಲ್ವ. ಮೆಂತ್ಯಕಾಳು ತೊಗೊಂಡಿದ್ದೀನಿ. ಸ್ವಲ್ಪ ಒಂದು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ತೊಗೊಂಡಿದ್ದೀನಿ, ಮೆಜರ್ಮೆಂಟ್ ಹೇಳ್ಬೇಕಂದ್ರೆ. ಸ್ವಲ್ಪ ಹುಣಸೆಹಣ್ಣು ಹುಳಿಗೆ, ಬೆಲ್ಲ ತೊಗೊಂಡಿದ್ದೀನಿ, ಉಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಒಂದು 3 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಇದ್ರೆ ಒಂದು ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮತ್ತು ಬಂದುಬಿಟ್ಟು ಇದು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪಿದ್ರೆ ಹಾಕ್ಕೊಳ್ಳಿ, ಬಟ್ ಆಪ್ಷನಲ್ಲು. ಸೊ ನಾನು ಇರಲಿಲ್ಲ, ಹಾಗಾಗಿ ಹಾಕ್ಕೊಂಡಿರಲಿಲ್ಲ. ಇದೆಲ್ಲ ಹೇಗೆ ಮಾಡಬೇಕು ಅಂತೇಳಿ ಪ್ರೊಸೆಸ್ನ ತೋರಿಸ್ತಾ ಇದ್ದೀನಿ. ಇನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಮೊದಲಿನಾಗಿ ಇದು ಒಣಮೆಣ್ಸಿನ್ಕಾಯಿ ನಾವು ಮಾರ್ಕೆಟಿಂದ ತಂದಿರ್ತೀವಲ್ವ. ಸೊ ತುಂಬಾ ಧೂಳಿರುತ್ತೆ. ಸ್ಟಾರ್ಟಿಂಗು ನಾನು ನೋಡಿದಾಗ ಒಂದು ಸರಿ ನೀರಲ್ಲಿ ಹಾಕ್ದಾಗ ಸಿಕ್ಕಾಪಟ್ಟೆ ಧೂಳಿತ್ತು. ಸೊ ಕೆಲವೊಂದು ಸರ್ತಿ ಹೆಂಗೆ ನಾವು ಹೊರಗಿಂದ ಶಾಪಿಂದ ಆಗಲಿ, ಹೊರಗಿಂದ ಮಾರ್ಕೆಟಿಂದ ಫುಡ್ ತಂದಿದ್ರು ಸ್ವಲ್ಪ ಧೂಳು ವಾಶ್ ಮಾಡಬೇಕಾಗುತ್ತೆ ಅಡುಗೆನ. ಹಾಗಾಗಿ ಸ್ವಲ್ಪ ನಾನು ವಾಶ್ ಮಾಡಿಕೊಂಡು, ಇದನ್ನು ಇನ್ನೊಂದು ರೀತಿಯೂ ಕೂಡ ಮಾಡ್ತಾರೆ, ಡ್ರೈ ತೊಳಿಲಿಲ್ದಂಗೆ ಫ್ರೈ ಮಾಡಿಬಿಟ್ಟು ಕೂಡ ಮೆಂತ್ಯ ಚಟ್ನಿ ಮಾಡ್ತಾರೆ. ಬಟ್ ನನಗೆ ಅದು ಯಾಕೋ ಸೇಫ್ ಅನ್ನಿಸ್ಲಿಲ್ಲ. ಯಾಕೆಂದರೆ ಸಿಕ್ಕಾಪಟ್ಟೆ ಧೂಳಿರುತ್ತೆ ಇದ್ರ ಮೇಲೆ. ನೋಡೋಕ್ಕೆ ಕೆಂಪಗೆ ಚೆನ್ನಾಗಿ ಅನಿಸುತ್ತೆ, ಬಟ್ ಧೂಳು ಸಿಕ್ಕಾಪಟ್ಟೆ ಇರುತ್ತೆ. ಹಾಗಾಗಿ ಒಂದು ಸರಿ ವಾಶ್ ಮಾಡಿಕೊಂಡೆ ಮಾಡೋಣ ಅಂತ ಹೇಳಿ ಸ್ವಲ್ಪ ವಾಶ್ ಮಾಡಿಕೊಂಡು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ. ಬನ್ನಿ, ವಾಶ್ ಮಾಡೋದಕ್ಕೆ ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಈ ಮೆಣಸಿನ್ಕಾಯಿನೆಲ್ಲ ವಾಶ್ ಮಾಡ್ಕೊಂಬಿಡೋಣ. ನೋಡಿರಿ, ವಾಶ್ ಮಾಡಿದಾಗ ನಾನೇ ತೋರಿಸ್ತೀನಿ ನಿಮಗೆ, ವಿತ್ ಪ್ರೂಫ್ ತೋರಿಸ್ತೀನಿ ಯಾವ ರೀತಿ ಎಲ್ಲ ಧೂಳಿರುತ್ತೆ ಅಂತೇಳಿ. ನೋಡಿ, ಕ್ಲೀನಾಗಿ ಚೆನ್ನಾಗಿ ಒಂದು 5 ನಿಮಿಷ ಇದರಲ್ಲಿ ಬಿಟ್ಟರೂ ಏನು ತೊಂದರೆ ಇಲ್ಲ. ನೀರಲ್ಲಿ ಒಂದು 5 ಮಿನಿಟ್ಸ್ ಬಿಟ್ಬಿಡಬೇಕು. ನೀರಲ್ಲಿ ಹಾಕಿ 5 ಮಿನಿಟ್ಸ್ ಬಿಟ್ಟು ಈ ಮೆಣಸಿನ್ಕಾಯಿ ತೆಗೆದಾಗ ಎಷ್ಟು ಧೂಳಿರುತ್ತೆ ಅಂಥೇಳಿ ನಿಮಗೆ ತೋರಿಸ್ತೀನಿ. ಚೆನ್ನಾಗಿ ಈ ಥರ ಕೈಯಲ್ಲೇ ಅಂದ್ಬಿಟ್ಟು ಪ್ರತಿಯೊಂದು ಮೆಣಸಿನ್ಕಾಯಿನೂ ಈ ಥರ ಕೈಯಲ್ಲಂದು ತೊಳಿಬೇಕಾಗುತ್ತೆ. ಕ್ಲೀನಾಗಿ ತೊಳ್ಕೊಂಡಷ್ಟು ಟೇಸ್ಟ್ ಬರುತ್ತೆ. ಕೆಲವೊಂದು ಸತಿ ಹೊರಗಿಂದ ತಂದು ಫುಡ್ಗಳು ಯಾಕಪ್ಪ ಟೇಸ್ಟ್ ತುಂಬ ಇರುತ್ತೆ, ಮನೆಗಿನ ಫುಡ್ಡು ಇಷ್ಟಪಡಲ್ಲ ಕೆಲವೊಬ್ಬರು. ಅಂದರೆ ಇದೆಲ್ಲ ಧೂಳಿದ್ರೆ ಇನ್ನೇನಾಗುತ್ತೆ, ಎಕ್ಸ್ಟ್ರಾ ಟೇಸ್ಟೇ ಕೊಡುತ್ತಲ್ವ. ಸೊ ಅದಕ್ಕೇ ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಅಂತ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ತೋರಿಸ್ತೀನಿ. ನೋಡಿ ಯಾವ ರೀತಿ ಸೈಡಲ್ಲಿ ಧೂಳು ಬಿಟ್ಕೋತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಸೊ ಅಲ್ವಾ, ನೋಡಿ ತಾಳಿ ತೋರಿಸ್ತೀನಿ. ಸ್ವಲ್ಪ ಒಂದು 5 ನಿಮಿಷ ನೆನೆಯಲಿ. ಈ ಮೆಂತ್ಯಕಾಳು ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ತಿಗೆ ಕೂಡ ಬೆನಿಫಿಟ್ ಇದೆ. ಆ್ಯಕ್ಚುಲಿ ಇದು ಯಾಕಪ್ಪ ಕೊಡ್ತಾರೆ, ಮೂಳೆಗೆ ತುಂಬ ಉಪಯೋಗ ಈ ಮೆಂತ್ಯಕಾಳಿಂದ. ಬಾಣೆತನದೆಲ್ಲ ಯಾಕೆ ಕೊಡ್ತಾರೆ ಅಂದರೆ, ಇದು ಸೊಂಟ ಗಟ್ಟಿ ಅಂದರೆ ಎಲ್ಲ ವೀಕ್ನೆಸ್ ಆಗಿರುತ್ತೆ ಅಲ್ವಾ, ನಮ್ಮ ಮೂಳೆ ಬಾಡಿ ಎಲ್ಲ ವೀಕ್ನೆಸ್ಸಲ್ಲಿರುತ್ತೆ. ನಮ್ಮ ಸೊಂಟ ಕೂಡ ತುಂಬ ನೋವು ಬರುತ್ತೆ. ಅದಕ್ಕೆ ಹಿರಿಯರು ಮೆಂತ್ಯೆಯನ್ನು ಅಂತ ಕೊಡ್ತಾರೆ. ಸೊ ಅದನ್ನು ಕೂಡ ಒಂದು ಸರಿ ತೋರಿಸ್ತೀನಿ. ನನಗೆ ಬೇಜಾರಾದಾಗ ಕೆಲವೊಂದು ಟೈಮು ಬಾಣೆತನದಲ್ಲಿ ಫುಡ್ ಕೊಡ್ತಾರಲ್ಲ, ಅದನ್ನು ಇಷ್ಟಪಟ್ಟು ತಿಂತಾಯಿದ್ದೆ. ಸೊ ಹಾಗಾಗಿ ಕೆಲವೊಂದು ಟೈಮ್ ಮೆಂತ್ಯ ರೈಸ್ ಕೂಡ ಮಾಡ್ತೀನಿ, ಮೆಂತ್ಯ ಅನ್ನ ಕೂಡ ಮಾಡ್ತೀನಿ. ಸೂಪರ್ ಟೇಸ್ಟ್ ಇರುತ್ತೆ. ಈ ಮೆಂತ್ಯ ಅನ್ನ ಮಾಡಿಕೊಂಡು ಈ ಮೆಂತ್ಯ ಚಟ್ನಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಿರೋ ಸಖತ್ತಾಗಿರುತ್ತೆ. ಹಾಗಾಗಿ ಸೊಂಟ ನೋವು ಬರಬಾರ್ದು. ಆ್ಯಕ್ಚುಲಿ ಬಾಣೆತನದಲ್ಲಿ ಬಾಣ್ತಿಗೆ ಸೊಂಟ ನೋವು ಬರಬಾರ್ದು ಅಂತ ಮೆಂತ್ಯಕಾಳನ್ನ ತುಂಬಾ ಯೂಸ್ ಮಾಡ್ತಾರೆ. ಬೆಲ್ಲ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ವ. ಇನ್ನು ಬೆಳ್ಳುಳ್ಳಿ, ಕಫ ಏನಾದರೂ ಇದ್ದರೆ, ಮಕ್ಕಳಿಗೆ ಕೆಮ್ಮಾಗಬಾರ್ದು, ಕಫ ಏನಾದರೂ ಇದ್ದರೆ ಇದು ಕೂಡ ಹೆಲ್ತಿಗೆ ಒಳ್ಳೆಯದೇ ಬೆಳ್ಳುಳ್ಳಿ. ಹಾಗಾಗಿ ಬೆಳ್ಳುಳ್ಳಿನೂ ಆ ಟೈಮಲ್ಲಿ ಉಪಯೋಗಿಸ್ತಾರೆ. ಸೊ ಹಾಗಾಗಿ ಈ ಮೆಂತ್ಯ ಚಟ್ನಿ ಆ್ಯಕ್ಚುಲಿ ತೋರಿಸ್ತಾ ಇದ್ದೀನಿ. ಏನನ್ನಿಸ್ತು ಅಂತ ಹೇಳಿ, ಯಾರ್ಯಾರ ಮನೆಯಲ್ಲೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ತೋರಿಸಿ. ಹಾಗೆ ನೋಡಿರಿ, 5 ಮಿನಿಟ್ಸ್ ಆಯಿತು.
ತೋರಿಸ್ತೀನಿ ಯಾವ ರೀತಿ ಇದೆ ಅಂತೇಳಿ. ಇದನ್ನು ಒಂದು ಬೌಲಿ ತೊಗೊಂಡ್ಬಿಡೋಣ. ಮೆಣಸಿನ್ಕಾಯಿ ಒಂದು ಬೌಲಿ ತೊಗೊಂಡ್ರೆ ಧೂಳು ತೋರಿಸೋಣ ಅಂತ. ಎಂತ ಇಲ್ಲ, ಧೂಳು ಹೇಗಿದೆ ಅಂತ ತೋರಿಸ್ತೀನಿ. ನನಗೆ ಆ್ಯಕ್ಚುಲಿ ತುಂಬಾ ಹೊರಗಿಂದ ತಂದಿರೋ ಫುಡ್ಡು ತೊಳೆದು ಯೂಸ್ ಮಾಡೋದು ಅಭ್ಯಾಸ ತುಂಬ. ನೋಡಿ ಇದೆಲ್ಲ ಧೂಳು. ಎಷ್ಟು ಧೂಳಿದೆ ಅಲ್ವಾ, ಅದಕ್ಕೆ ತೊಳೆದು ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಬನ್ನಿ ಇನ್ನು ನೆಕ್ಸ್ಟ್ ಏನಪ್ಪ ಪ್ರೊಸೀಜರ್ ಅಂದರೆ, ಸೊ ಇದ್ರ ಜೊತೆ ಒಂದು ಮಿಕ್ಸರ್ ಜಾರ್ ತೊಗೊಂಡು ಈ ಮೆಣಸಿನ್ಕಾಯಿನೂ ಎಲ್ಲ ಇದರಲ್ಲಿ ಜಾರಲ್ಲಿ ಹಾಕ್ಬಿಟ್ಟು, ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ವಾಶ್ ಮಾಡಿಬಿಟ್ಟು ಚಟ್ನಿ ಮಾಡಿಕೊಂಡ್ರೆ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಬೆಳ್ಳುಳ್ಳಿನೂ ಇವಾಗಲೇ ಹಾಕ್ಬಿಡೋಣ. ಇನ್ನು ಹುಣಸೆಹಣ್ಣು ಹಾಕೋಣ. ಇನ್ನು ಮೆಂತ್ಯಕಾಳು ತೊಗೊಂಡಿದ್ವಲ್ಲ, ಸ್ವಲ್ಪ ಮೆಂತ್ಯಕಾಳು ಹಾಕ್ಬಿಡ್ತೀನಿ. ಎಲ್ಲನೂ ಹಾಕಬೇಕು ಟೋಟಲಿ ಒಂದೇ ಸರಿ ಹಾಕಿ. ಬೆಲ್ಲ, ಕೊತ್ತಂಬರಿ ಸೊಪ್ಪು ಒಂದು ಬಿಟ್ಬಿಟ್ಟು ಎಲ್ಲ ಹಾಕ್ಕೊಳ್ಳೋಣ ಇದಕ್ಕೆ. ನೋಡಿ ಎಲ್ಲ ಐಟಮ್ಸ್ ಹಾಕ್ಕೊಂಡಿದ್ದೀನಿ. ಇನ್ನು ಬೆಲ್ಲ ಮತ್ತು ಕೊತ್ತಂಬರಿ ಸೊಪ್ಪು ಇನ್ನು ಇದು 3/4% ನಾವು ರುಬ್ಬಿರ್ತೀವಲ್ವ ಆವಾಗ ಹಾಕ್ಕೊಳ್ಳೋಣ. ಏಕೆಂದರೆ ಬೆಲ್ಲ ಇವಾಗೆ ಹಾಕಿದರೆ ಸ್ವಲ್ಪ ಅಲ್ಲಲ್ಲಿ ಕ್ಲೀನಾಗಿ ಮಿಕ್ಸರ್ ಗ್ರೈಂಡ್ ಆಗಲ್ಲ. ಸೊ ಹಾಗಾಗಿ ಇದು ಹೇಗಾಯಿತು ಅಂತೇಳಿ ಮಾಡಿಬಿಟ್ಟು ತೋರಿಸ್ತೀನಿ. ಒಣಮೆಣಸಿನ್ಕಾಯಿ ತುಂಬ ಬೀಜ ಇರುತ್ತಲ್ಲ, ನಾವು ಮಧ್ಯೆ ರುಬ್ಬಬೇಕಾದ್ರೆ ಸ್ಪೂನಲ್ಲಿ ಅನ್ಕೊತ ಕೈಯಲ್ಲಿ ಮುಟ್ಬೇಡಿ, ಸಿಕ್ಕಾಪಟ್ಟೆ ಖಾರ ಇರುತ್ತೆ. ಸೊ ಖಾರ ಅಂದರೆ ಎಲ್ಲ ಹಾಕಿದ್ಮೇಲೆ ಸರಿಯಾಗುತ್ತೆ. ಬಾಯಿ ರುಚಿ ಬೇಕು ಅಂದರೆ ತಿನ್ನಲೇಬೇಕು, ಉಪ್ಪು ಖಾರ ಹುಳಿ. ಸೊ ಈ ರೀತಿ ಸ್ಪೂನಲ್ಲೆಲ್ಲ ಅಂದ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡೇ ರುಬ್ಬಬೇಕು. ಆ್ಯಕ್ಚುಲಿ ನಾನು ಆವಾಗಲೇ ಹೇಳಲಿಲ್ಲ, ಸ್ಕಿಪ್ ಆಯಿತು. ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸೈಡಿಗೆಲ್ಲ ಅಂಟಿರುತ್ತಲ್ವ ಅಂದ್ಕೊಂಡು ಚೆನ್ನಾಗಿ ರುಬ್ಬಬೇಕು. ಅಂದರೆ ಒಂದು 3/4 ಭಾಗ ರುಬ್ಬಬೇಕು. ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಇಷ್ಟು ಸಣ್ಣಕ್ಕೆ, ಇಷ್ಟು ನುಣ್ಣಕ್ಕೆ ರುಬ್ಕೋಬೇಕು. ಇವಾಗ ಹಿಂಗೆ ರುಬ್ಕೊಂಡ್ಮೇಲೆ ಈ ಕೊತ್ತಂಬರಿ ಸೊಪ್ಪು, ಒಂದೇ ಕೈಯಲ್ಲಿ ವಿಡಿಯೋ ಒಂದೇ ಕೈಯಲ್ಲಿ ಇದು ನೋಡಿ, ಈ ಕೊತ್ತಂಬರಿ ಸೊಪ್ಪು ಬೆಲ್ಲ ಎರಡನ್ನೂ ಕೂಡ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ರುಬ್ಕೋಬೇಕು. ನೋಡಿ ಫೈನಲಿ ನಮ್ಮ ಮೆಂತ್ಯ ಚಟ್ನಿ ರೆಡಿ ಆಯಿತು. ಇಷ್ಟೇ. ಇದನ್ನು ಒಂದು ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಸುಮಾರಷ್ಟು ಒಂದು 15 ಡೇಸ್, ಒಂದು ತಿಂಗಳವರೆಗೂ ಕೂಡ ಇದು ಇಡ್ಬೋದು. ಸೊ ನಾನು ಅಲ್ಲಿವರೆಗೂ ಇಡಲ್ಲ, ಒಂದು ವೀಕ್ ಇಡ್ತೀನಿ. ಏಕೆಂದರೆ ಅವಾಗವಾಗ ಫ್ರೆಶ್ಶಾಗಿ ಮಾಡ್ಕೊತಿದ್ರೆ ಚೆನ್ನಾಗೆ. ಸೊ ಇದನ್ನು ಒಂದು ತಕ್ಷಣನೂ ಕೂಡ ತಿನ್ಬೋದು. 1 ಡೇ ಬಿಟ್ಕೊಟ್ರೆ ಕೂಡ ತಿಂದರೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಇದು ರೊಟ್ಟಿ ಜೊತೆ ಆಗಿರ್ಬೋದು, ಅನ್ನದ ಜೊತೆ ಆಗಿರ್ಬೋದು, ಅಕ್ಕಿ ರೊಟ್ಟಿ ಜೊತೆ, ರಾಗಿ ರೊಟ್ಟಿ ಜೊತೆ, ಪ್ರತಿಯೊಂದು ರೆಸಿಪಿ ಕೂಡ ಜೊತೆ ತುಂಬಾ ಚೆನ್ನಾಗಾಗುತ್ತೆ. ಹೇಳಿದ್ನಲ್ಲ ಆವಾಗಲೇ, ಅನ್ನ, ತುಪ್ಪ, ಮೆಂತ್ಯ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ಅಬ್ಬಬ್ಬಬ್ಬ ಸೂಪರ್ ರುಚಿಯಾಗಿರುತ್ತೆ. ಸೊ ಏನು ಅನ್ನಿಸ್ತು ಈ ಚಟ್ನಿ ರೆಸಿಪಿ, ಇಷ್ಟ ಆಯಿತಾ ಅಂತ ಹೇಳಿ ತಿಳಿಸಿ. ಬನ್ನಿ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡಿ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ನಾನು ಮಾತ್ರ ವೀಕ್ಲಿ 1 ಟೈಮ್ ಮಾಡ್ಕೊತೀನಿ. ನನ್ನ ಮಗಳಿಗೆ, ನಮ್ಮ ಮನೆಯವರಿಗೆ, ಆ್ಯಕ್ಚುಲಿ ಎಲ್ರಿಗೂ ಈ ಚಟ್ನಿ ತುಂಬಾ ಇಷ್ಟ ನಮ್ಮ ಮನೆಗೆ. ಅದಕ್ಕೆ ಈ ಚಟ್ನಿ ಆಗಿರ್ಬೋದು. ಇನ್ನು ಇದರಲ್ಲೇ ಖಾರದ ಚಟ್ನಿ ಅಂತ ಮಾಡ್ತೀವಿ ಒಣಮೆಣಸಿನ್ಕಾಯಲ್ಲಿ, ಅದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ ಖಾರದ ಚಟ್ನಿ ರೆಸಿಪಿ ಬೇಕು ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಅದನ್ನು ಕೂಡ ತೋರಿಸ್ತೀನಿ. ಸೊ ಬನ್ನಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತೇಳಿ. ಕಲರ್ಫುಲ್ಲಾಗಿ ನೋಡಿ ಫೈನಲಿ ಈ ರೀತಿ ಮೆಂತ್ಯ ಚಟ್ನಿ ಆಗಿದೆ. ಚೆನ್ನಾಗಿ ಅನಿಸ್ತಾ, ಇಷ್ಟ ಆಯಿತಾ ಈ ರೆಸಿಪಿ, ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇನ್ನು ಕೆಲವೊಬ್ಬರು ನಮ್ಮ ಅಜ್ಜಿ ಇದಕ್ಕೆ ಒಗ್ಗರಣೆ ಕೂಡ ಹಾಕ್ತಾಯಿದ್ರು. ಅಂದರೆ ಎಣ್ಣೆ ಇಟ್ಬಿಟ್ಟು ಸಾಸಿವೆ, ಜೀರಿಗೆ ಹಾಕ್ಬಿಟ್ಟು, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಒಂದು ಜಜ್ಜಿ ಹಾಕ್ಬಿಟ್ಟು ಇದು ಕೂಡ ಒಗ್ಗರಣೆ ಹಾಕ್ತಾಯಿದ್ರು. ಕಡಲೆಬೇಳೆ ಹಾಕ್ಬಿಟ್ಟು, ಅದು ಕೂಡ ಒಂಥರ ಡಿಫ್ರೆಂಟ್ ಟೇಸ್ಟ್ ಅನಿಸುತ್ತೆ. ಸೊ ನಾನು ಲೈಟಾಗೆ ಅದು ಅಷ್ಟು ಒಗ್ಗರಣೆ ಬೇಡ ಅಂತ ಹೇಳಿ ಈ ರೀತಿ ಹಂಗೆ ಖಾಲಿ ಇಟ್ಟಿರ್ತೀನಿ. ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡ್ಬೋದು. ಹೊರಗೆ ಹಾಕಿಟ್ರೆ ಇವಾಗ ಹೊರಗೂ ಇಡ್ಬೋದು. ಅವಾಗೆಲ್ಲ ರುಬ್ಬಕಲ್ಲಲ್ಲಿ ರುಬ್ಬಿಟ್ಟು ಒಂದು ತಿಂಗಳು 15 ದಿನಗಂಟಲೆ ಇಟ್ಕೋತಿದ್ರು. ಬಟ್ ಇವಾಗೆಲ್ಲ ಯಾವ ಫುಡ್ ಇರಲ್ಲ, ಏಕೆಂದರೆ ಎಲ್ಲದಕ್ಕೂ ಔಷಧಿ ಹೊಡೆದಿರ್ತಾರಲ್ವ. ಯಾವುದು ಕೂಡ ಹೊರಗಿಟ್ರೆ ಫುಡ್ ತಡೆಯಲ್ಲ. ಹಾಗಾಗಿ ನಮ್ಮ ತಂಗಳ ಪೆಟ್ಟಿಗೆ ಇದೆ ಅಲ್ವಾ ಫ್ರಿಜ್ಜು, ಅದರಲ್ಲೇ ಸ್ಟೋರ್ ಮಾಡಿ ವಾರಕ್ಕೊಂದ್ಸತಿ. ಅದಕ್ಕೆ ತುಂಬ ದಿನವೂ ಇಡೋಕ್ಕೋಗಲ್ಲ ಫ್ರಿಜ್ಜೆಲ್ಲನೂ.
ವಾರಕ್ಕೊಂದು ಸತಿ ಮಾಡ್ಕೋತೀನಿ. ಸೊ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.